ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಲವಾರು ವಿಚಾರಗಳನ್ನು ಮನೆಯಲ್ಲೇ ನಾವು ಪರಿಹಾರ ಕಂಡುಕೊಳ್ಳುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ. ಇವತ್ತು ಕೂಡ ಮನೆಯಲ್ಲಿ ಗಂಡು ಮಕ್ಕಳು ಹಾದಿ ತಪ್ಪಿದರೆ, ಅಂದರೆ ಸುಮ್ಮನೆ ಓಡಾಡ್ಕೊಂಡು ಕಾಲ ಕಳೆಯೋದು, ಜವಾಬ್ದಾರಿ ಇಲ್ಲದೆ ಇರುವಂತಹ ಜೀವನ ಮಾಡೋದು, ಕುಡಿಯೋದು, ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಮಾಡಿರೋದು, ಇದಕ್ಕೆ ಕಾರಣ ಏನು ಅನ್ನೋದು. ಹಾಗೆ ಮನೆಯ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಅತ್ತೆ ಸೊಸೆ ಮನೆಯಲ್ಲಿ ಯಾವ ರೀತಿಯಾದ ಸಂಬಂಧ, ಅವರ ಸಂಬಂಧ ಗಟ್ಟಿಯಾಗಿರೋದಕ್ಕೆ ಏನು ಮಾಡಬೇಕು, ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬೇಕೇ ಹಾಕಬಾರ್ದೆ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ, ಗಂಡು ಮಕ್ಕಳು ಅಡ್ಡದಾರಿ ಹಿಡಿತಾರೆ ಅನ್ನೋದಕ್ಕೆ ಕಾರಣ, ಹುಟ್ಟುತ್ತಾನೆ ಮಕ್ಕಳಲ್ಲಿ ಏನು ಜಾತಕ ಅಂತ ಬರೆಸ್ತೀವಿ, ಆ ಜಾತಕವನ್ನು ಬರೆಸಿದಾಗ ಕೇತು ಅನ್ನೋ ಗ್ರಹ ಕೆಟ್ಟ ನೀಚ ಸ್ಥಾನಗಳಲ್ಲಿ ಅಥವಾ ಶತ್ರು ಸ್ಥಾನಗಳಲ್ಲಿದ್ದಾಗ ಈ ರೀತಿಯಾದ ಸಮಸ್ಯೆಗಳು ಬರುತ್ತೆ. ಅದೇ ಕೇತು ಒಳ್ಳೆಯ ಒಂದು ಸ್ಥಾನದಲ್ಲಿದ್ದರೆ, ಶುಭ ಗ್ರಹಗಳ ಸ್ಥಾನದಲ್ಲಿದ್ದರೆ ಅವನು ಒಳ್ಳೆಯ ಜ್ಞಾನಿಯಾಗ್ತಾನೆ, ಒಳ್ಳೆಯ ವಿದ್ಯಾವಂತನಾಗ್ತಾನೆ ಅಂತ ಹೇಳ್ತಾರೆ ಜ್ಯೋತಿಷ್ಶಾಸ್ತ್ರದಲ್ಲಿ. ಹಾಗೆ ಬೆಳೆಸುವಂತಹ ಸಂಸ್ಕಾರ ಕೂಡ ಅದರಲ್ಲಿ ಜೊತೆಯಲ್ಲಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ಮಕ್ಕಳನ್ನು ನೀವು ಯಾವಾಗ ಗರ್ಭಿಣಿ ಆಗ್ತೀರಿ ಆವಾಗಲಿಂದಲೇ ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳಿದ್ದೆ. ಈ ರೀತಿ ಆಗೋಯ್ತು, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮಗ ಹುಟ್ಟಿದ, ಹಠಮಾರಿಯಾದ, ಒಬ್ಬನೇ ಮಗ, ತುಂಬ ಕಷ್ಟಪಟ್ಟು ನಮಗೆ ಒಂದು ಮಗು ಆಯಿತು, ಯಾವುದ್ಯಾವುದೋ ದೇವರಲ್ಲಿ ಹರಕೆ ಹೊತ್ವಿ, ಏನೇನೋ ಮಾಡಿದ್ವಿ, ಎಲ್ಲವನ್ನು ಮಾಡಿಕೊಂಡು ನಾವು ಮಗುವನ್ನು ಪಡ್ಕೊಂಡ್ವಿ, ಅವನನ್ನು ಹೊಡೆದು ಬಡ್ದು ಬಾಡೋದು ಬೇಡ ಅಂತ ಹೇಳಿ ಅತಿ ಮುದ್ದಾಗಿ ಸಾಕಕ್ಕೆ ಶುರು ಮಾಡಿದ್ವಿ. ತಂದೆ ತಾಯಿ, ಅದರಲ್ಲಿ ತಾಯಿ ಮನೆಯಲ್ಲಿ ವಿಪರೀತವಾಗಿ ಆ ಮಗುವನ್ನು ಮುದ್ದು ಮಾಡ್ತಾಳೆ. ತಂದೆ ಮಗು ಹುಟ್ಟಿದಾನೆಲ್ಲ, ಅವನನ್ನು ಕಾನ್ವೆಂಟಿಗೆ ಸೇರಿಸ್ಬೇಕು, ಅವನ ವಿದ್ಯಾಭ್ಯಾಸ ಮಗು ಹುಟ್ಟೋಕ್ಕೆ ಮುಂಚೆಯಿಂದಲೇ ತಂದೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾನೆ. ನನ್ನ ಮಗುಗೆ ಈ ರೀತಿ ಮಾಡಿಸ್ಬೇಕು, ಈ ರೀತಿ ಓದಿಸ್ಬೇಕು, ಹೀಗೆ ಮಾಡಬೇಕು ಅಂತ. ಆ ತಂದೆ ತನ್ನ ಹೊಟ್ಟೆ ಬಟ್ಟೆ ಕಟ್ಟು, ಕಣ್ಣಲ್ಲಿ ರಕ್ತ ಬಂದರೂ ಸರಿ, ಬೆಳಗಿನ ಜಾವ ಎದ್ದು ಓಡಿ ಹೋಗಿ ಆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಆಗಲಿ, ಈ ಏನು ಆಹಾರ ಪದಾರ್ಥಗಳನ್ನು ತೊಗೊಂಡು ಹೋಗುವಂಥವ್ರು, ಆ ಸ್ವಿಗ್ಗಿ ಆ ರೀತಿ ಅವರಾಗಲಿ, ಅವ್ರು ಪಡ್ತಾ ಇರೋ ಕಷ್ಟ ನೋಡಿದ್ರೆ ಭಗವಂತ ಅನಿಸುತ್ತೆ. ಬಿಸಿಲಾಗಲಿ, ಮಳೆ ಆಗಲಿ, ಚಳಿ ಆಗಲಿ, ಗಾಳಿ ಆಗಲಿ, ದುಡಿದು ಒಂದೇ ಕಾರಣ, ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ. ಆ ಥರ ದುಡಿದು ಬರೋಂತಹ ಅವ್ರಿಗೆ ಮಗ ಸರಿಯಾಗಿ ಓದ್ತಾ ಇಲ್ಲ, 0 ಮಾರ್ಕ್ಸ್ ತೆಗಿತಾ ಇದ್ದಾನೆ, ಸ್ಕೂಲಲ್ಲಿ ಟೀಚರ್ಸ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅಂದಾಗ ಎಷ್ಟು ನೋವಾಗಬೇಡ. ಆ ಮಕ್ಕಳು ಕೂಡ ನಾನು ಇದನ್ನು ಕೇಳಿಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಅದು ಇದು ಕೇಳಿಸೋದು ಬಿಟ್ಟು ಇದನ್ನು ಕೇಳಿಸಿ. ತಂದೆ ತಾಯಿ ಮಕ್ಕಳಿಗೆ ಕಷ್ಟವೇ ಗೊತ್ತಾಗಬಾರ್ದು ಅಂತ ಹೇಳಿ ಬೆಳೆಸಕ್ಕೆ ಹೋಗ್ತೀರಿ, ಆದರೆ ಆ ಮಕ್ಕಳು ಕೆಟ್ಟ ದಾರಿ ಹಿಡಿಯೋದು ಯಾತಕ್ಕೆ ಅಂತಂದರೆ, ನೀವು ನಿಮ್ಮ ಕಷ್ಟವನ್ನು ಅವ್ರ ಮುಂದೆ ಹಂಚ್ಕೊಳ್ಳೋದೇ ಇಲ್ಲ. ನೀವೇ ಒದ್ದಾಡ್ತಾ ಇರ್ತೀರಿ. 10 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತೀರಿ, 100 ರೂಪಾಯಿ ಕೇಳಿದ್ರೆ 1000 ರೂಪಾಯಿ ಕೊಡ್ತೀರಿ. ಅವ್ರು ಕೇಳಿದ್ದನ್ನೆಲ್ಲ ತೆಕ್ಕೊಡ್ತಾ ಹೋಗ್ತಾ ಇರ್ತೀರಿ. ಅಡ್ಡದಾರಿ ಹಿಡಿಯೋದಕ್ಕೆ ಕಾರಣ ಆಗುತ್ತೆ. ಒಂದು, ಇಲ್ಲಿ ಗ್ರಹಗತಿಗಳು ಅದೇ ರೀತಿಯಲ್ಲಿರುತ್ತೆ, ಪೂರ್ವಾರ್ಜಿತವಾದ ಕರ್ಮವೂ ಅದೇ ಇರುತ್ತೆ. ಅದಕ್ಕೆ ಹೇಳ್ತಾರೆ, ನಾವು ಹಿಂದೆ ಜನ್ಮದಲ್ಲಿ ಏನು ಮಾಡಿರ್ತೀವೋ ಅದರಂತೆ ಇವತ್ತು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳಿ ಸಂಸ್ಕೃತ ವಾಕ್ಯ. ನಮ್ಮ ಜೊತೆಯಲ್ಲಿರೋ ಪ್ರಾಣಿಗಳಾಗಲಿ, ನಮ್ಮ ಹೆಂಡತಿಯಾಗಲಿ, ಅಥವಾ ಸುತ ಮಕ್ಕಳಾಗಲಿ, ಅಥವಾ ಆಲಯ ಅಂದರೆ ನಾವು ಇರುವಂತಹ ಮನೆ ಆಗಲಿ, ನಮ್ಮ ಹಿಂದಿನ ಜನ್ಮದ ಋಣದಿಂದಲೇ ಬಂದಿರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಇರುವಾಗ ನಾವು ಅಟ್ಲೀಸ್ಟ್ ಆ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋ ಕೆಲಸಗಳನ್ನಾದರೂ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡೋದಕ್ಕೆ ಬರೀ ವಿದ್ಯೆ ಕೊಡೋದಷ್ಟೇ ಅಲ್ಲ, ಮನೆಯಲ್ಲಿ ಸಂಸ್ಕಾರವನ್ನು ಕೂಡ ಕಲಿಸ್ತಾ ಹೋಗಬೇಕಾಗತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು
ಅವ್ರಿಗೆ ಸಂಪೂರ್ಣವಾಗಿ ತೋರಿಸದೇ ಇದ್ದರೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ನೀವು ಮಾಡಲೇಬೇಕಾಗತ್ತೆ. ಮನಸ್ಸಿನಲ್ಲಿ ಪ್ರೀತಿಯನ್ನು ಇಟ್ಕೊಂಡು ಮಗುವಿನ ಒಳ್ಳೆಯದಕ್ಕಾಗಿ ನೀವು ಹಲವಾರು ಗಟ್ಟಿ ನಿರ್ಧಾರಗಳನ್ನು ತಗೊಳ್ಳೇಬೇಕಾಗತ್ತೆ. ಅದು ತೊಗೊಳ್ದಿರ ಇರೋವಂತಹ ಸಂದರ್ಭದಲ್ಲಿ ಈ ರೀತಿ ಮಕ್ಕಳು ಅಡ್ಡದಾರಿ ಹಿಡಿತಾರೆ. ಅಡ್ಡದಾರಿ ಹಿಡಿದ್ಬಿಟ್ಟಿದ್ದಾರೆ, ಅಯ್ಯೋ ಏನು ಮಾಡಲಿ, ಅವನನ್ನು ಎತ್ಕೊಂಡೋಗಿ ಎಲ್ಲೋ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕ್ಬಿಡೋಣ, ಅವನಲ್ಲಾದರೂ ಸರಿಯಾಗಲಿ, ಅಲ್ಲಿ ಹೋದ್ರೆ ಅಲ್ಲಿ ಇನ್ನಷ್ಟು ಕೆಟ್ಟ. ಅಪ್ಪ ಅಮ್ಮನ ದೃಷ್ಟಿಯಲ್ಲೇ ಅವನು ಸರಿಯಾಗಿ ಬೆಳೀಲಿಲ್ಲ ಅಂದರೆ ಇನ್ನು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಏನು ಕಲಿಬಹುದು, ಏನು ಕಾನ್ಸಂಟ್ರೇಷನ್ ಬರಬಹುದು, ಯೋಚನೆ ಮಾಡಿ. ಅಂತಹ ಸಂದರ್ಭ ಬಂದಾಗ ಬಹಳ ಮುಖ್ಯವಾದ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ. ನಾಯಿ, ಬೀದಿಯಲ್ಲಿ ಅನೇಕ ನಾಯಿಗಳು ರಾತ್ರಿ ಹೊತ್ತು ಗೀಳಿಡ್ತಾ ಇರ್ತವೆ, ಓಡಾಡ್ತಾ ಇರ್ತವೆ. ನಾಯಿ ಬಂತು ಅಂದರೆ ಸಾಕು, ಕೆಲವರು ಪಾಪ ತುಂಬ ಪ್ರೀತಿಯಿಂದ ಸಾಕ್ತೀರಿ, ಇನ್ನು ಕೆಲವರು ಆ ನಾಯಿ ಬಂತು ಅಂದರೆ ಸಿಂಹ ಬಂತು ಅನ್ನೋ ರೀತಿಯಲ್ಲಿ ಕಿರ್ಚ್ಕೊಂಡು ಓಡಿ ಹೋಗೋ ಅಂಥದ್ದು. ಮಕ್ಕಳೇನಾದ್ರು ಈ ರೀತಿ ಅಡ್ಡದಾರಿ ಹಿಡಿದಿದ್ದಾರೆ ಅಂತಂದರೆ ಆ ಮಕ್ಕಳಿಂದ ನಾಯಿಗೆ ಬ್ರೆಡ್ಡೋ ಅಥವಾ ಬಿಸ್ಕೆಟೋ ಚಪಾತಿಯೋ ಏನೂ ಇಲ್ಲ ಅಂತಂದರೆ ಅಂಗಡಿಲಿ ಸಿಗುವಂತಹ ಬೂಂದಿ ಕಾಳು ಹಾಕಿಸ್ತಾ ಬನ್ನಿ. ಈ ಒಂದು ಚೇಷ್ಟೆಗಳು ಅಂತಲೇ ಹೇಳಬಹುದು, ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋಂಥದ್ದೆಲ್ಲ ದೂರವಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಾಯಿ ನಾರಾಯಣನ ಸ್ವರೂಪ, ದತ್ತಾತ್ರೇಯರ ಸ್ವರೂಪ ಅಂತ ಹೇಳ್ತಾರೆ. ವೇದಗಳು ನಾಯಿಯ ರೂಪದಲ್ಲಿ ತನ್ನ ಒಂದು ಸೇವೆಯನ್ನು ಸಲ್ಲಿಸುತ್ತೆ ಅಂತ ಕೂಡ ಹೇಳ್ತಾರೆ. ಅಂತಹ ಒಂದು ಶ್ವಾನಗಳಿಗೆ ಮನೆಯಲ್ಲಿ ಸಾಕೋದು ಬಹಳ ಇವಾಗ ಕಾಮನ್, ಸರ್ವೇ ಸಾಮಾನ್ಯ ಮನೆಯಲ್ಲಿ ನಾಯಿನ ಸಾಕೋದ್ರ ಜೊತೆಯಲ್ಲಿ ಈ ಒಂದು ಕೆಟ್ಟ ಕಾರ್ಯಗಳು ದೂರ ಆಗೋದಕ್ಕೆ ನಾಯಿ ಸಹಾಯ ಮಾಡುತ್ತೆ. ಹಾಗೆ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಅದು ಮೊದಲು ಸಾಕು ಪ್ರಾಣಿಗಳು ಯಾವುದಿರುತ್ತೋ, ನಾಯಿ, ಬೆಕ್ಕು, ಹಸು ಇಂಥವು ಯಾವುದಿರುತ್ತೋ ಅದು ಮೊದಲು ತೊಗೊಂಡ್ಬಿಡುತ್ತಂತೆ. ಒಂದು ಅಪಮೃತ್ಯು ಏನಾದರೂ ಬರ್ತಾ ಇದೆ ಅಂತಂದರೆ ಮೊದಲು ಆ ಪ್ರಾಣಿಗಳಿಗೆ ಅದಕ್ಕೆ ಸೂಚನೆ ಗೊತ್ತಾಗುತ್ತಂತೆ. ಆ ಸೂಚನೆಯನ್ನು ಎಚ್ಚರಗೊಳಿಸುತ್ತೆ. ಅಕಸ್ಮಾತ್ ನೀವು ಹೊರಟಾಗ ನಾಯಿ ಅಡ್ಡ ಬಂದು ನಿಮ್ಮನ್ನು ಹಿಡಿದು ಎಳೀತು ಅಂತಂದರೆ ಸಾಕು ಪ್ರಾಣಿ ಹೋಗು ಅಂತ ಹೇಳಿ ದೂರ ತಳ್ಳಿಬಿಡ್ಬೇಡಿ. ಅದನ್ನು ಮುದ್ದು ಮಾಡಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಮನೆಗೆ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ನೀರು ಕುಡಿದ್ಬಿಟ್ಟು ಆಮೇಲೆ ಹೊರಡಿ. ಯಾಕಂದರೆ ಆ ಸಮಯವನ್ನು ನಾಯಿ ತಳ್ಳತ್ತೆ. ಏನು ದುಷ್ಟ ಸಮಯ ಇದೆಯೋ ಅದನ್ನು ದೂರ ಮಾಡುತ್ತೆ ನಾಯಿ. ಅಂತಹ ಒಂದು ಸಂಸ್ಕಾರಯುತವಾಗಿರುವಂತಹ ಪ್ರಾಣಿ ನಾಯಿ. ಆ ನಾಯಿಗೆ ನಿಮ್ಮ ಕೈಲಾದ ಆಹಾರ ಪದಾರ್ಥಗಳನ್ನು ಆ ಮಗುವಿನ ಕೈಯಿಂದ ಕೊಡಿಸ್ತಾ ಬನ್ನಿ. ಎಷ್ಟೋ ಬದಲಾವಣೆಗಳು ಕಾಣುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಇನ್ನು ಹೆಣ್ಣು ಮಕ್ಕಳ ವಿಚಾರವನ್ನು ಮಾತಾಡ್ತೀನಿ, ಅದರ ಬಗ್ಗೆ ಒಂದು ಕರೆ ಇದೆ, ನೋಡೋಣ ಯಾರು ಅಂತ. ಹಲೋ ಹಲೋ, ನಮಸ್ತೆ, ಹೇಳಿಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ, ಇಲ್ಲಿಂದ ಮಾತಾಡ್ತಾ ಇದ್ದೀರಾ? ಗುರುಜಿ, ನಾವು ಮಂಡ್ಯದಿಂದ ಕಾಲ್ ಮಾಡಿರೋದು ಗುರುಜಿ. ಹೇಳಮ್ಮ, ಏನು ಕೇಳಬೇಕಾಗಿತ್ತು? ಹಲೋ ಹಲೋ ಹಾಂ, ಹಲೋ ಗುರುಜಿ. ಎರಡೆರಡು ಕಾಲು ಒಟ್ಟೊಟ್ಟಿಗೆ ಕೇಳಿಸ್ತಾ ಇದೆ. ಇನ್ನೊಬ್ಬರು ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಹಲೋ, ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹಲೋ ಹಲೋ, ಹೇಳಮ್ಮ. ಗುರುಜಿ, ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಲ್ಲಿಂದ ಮಾತಾಡ್ತಾ ಇರೋದಮ್ಮ? ಮಂಡ್ಯದಿಂದ ಗುರುಜಿ. ಏನು ಮಾಡ್ತಾ ಇದೀಯಮ್ಮ? ಏನು ಓದಿದ್ದೀಮ್ಮ? ಗುರುಜಿ, ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. 1 ವರ್ಷ ಮಾಡಿದೆ. ಈಗ ಅಲ್ಲಿ ಬಿಟ್ಬಿಟ್ಟೆ. ಅಂದ್ರೆ 1 ವರ್ಷ ಟರ್ಮ್ ಮುಗ್ದಿದೆ. ಮತ್ತೆ ಅದೇ ಕಂಪ್ನಿಲೇ ಉದ್ಯೋಗ ಸಿಕ್ಕತ್ತೆ. ಆನಂದ, ಅದೇನೋ ಆತಂಕ ಪಡಬೇಡ, ಸಿಕ್ಕತ್ತೆ. ಮಂಗಳವಾರಗಳಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೋತಾಯಿ, ಒಳ್ಳೇದಾಗತ್ತಮ್ಮ. ಯಾವ ದೇವಸ್ಥಾನ ಗುರುಜಿ? ದೇವಿ ದೇವಸ್ಥಾನ, ಯಾವುದಾದ್ರೂ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗಮ್ಮ. ಮಾರಮ್ಮ, ಚೌಡಮ್ಮ, ಎಲ್ಲಮ್ಮ ಇಂಥ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾ ಬಾ ತಾಯಿ, ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ. ಸರಿ. ಹಲೋ ಹಲೋ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ. ಹೇಳಿಲ್ಲ ನೀವು? ಹೇಳ್ತೀನಿ. ರೈಲ್ವೆ ಕೆಲಸದಲ್ಲಿ ಏನೋ ಹೇಳ್ತಾ ಇದ್ರಿ ತಾವು? ಅದೇ ರೈಲ್ವೆ ಕೋಚಿಂಗ್ ಮಾಡ್ತಿದೆ ಅಂತ ಗುರುಜಿ ಅಂತ ಹೇಳಿದ್ನಲ್ಲ. ಆಗುತ್ತೆ ಗುರುಜಿ ಕೆಲಸ? ಒಂದು ನಂಬರ್ ಹೇಳಿ ತಾಯಿ. 9 ಗುರುಜಿ. ಮನೆ ಕುಲದೇವತೆ ಯಾರು? ಹೆಣ್ಣು ದೇವತೆ? ಇಲ್ಲ, ಗಂಗಮ್ಮ, ಶಿವ ಕೋಟ, ಇದು ದೇವರ ಸ್ವಾಮಿ ಶಿವ.
ಶಿವಪಾರ್ವತಿ. ಗಂಗಮ್ಮ ಎಲ್ಲಿರೋದು? ಅಲ್ಲಿ ಆಂಧ್ರದಲ್ಲಿ ನರಸರಪೇಟ ಕೋಟಪ್ಪಕೊಂಡ ಅಂತ. ಯಾವತ್ತೂ ಹೋಗಿಲ್ಲ ಅಲ್ಲಿಗೆ? ಗುರುಜಿ ಯಾವತ್ತೂ ಅಲ್ಲಿಗೆ ಹೋಗಿಲ್ವಾ? ಹೋಗಿ ಬಂದಿದ್ದು, ವರ್ಷಕ್ಕೊಂದ್ಸಲ ಹೋಗಿ ಬರ್ತೀವಿ ಗುರುಜಿ. ಹ್ಞೂ ತಾಯಿಗೆ ಮಂಡ್ಲಕ್ಕಿ ಕೊಟ್ಟು ಎಷ್ಟು ವರ್ಷ ಆಯಿತು ಗುರುಜಿ? ಮಡ್ಲಕ್ಕಿ ಕೊಟ್ಟು ಎಷ್ಟು ವರ್ಷ ಆಯ್ತಮ್ಮ ತಾಯಿಗೆ? ತೀರೋಗಿದೆ ಸರ್ ಗುರುಜಿ, ಈಗ ತಿಂಗಳಾಯ್ತು. ಹಾಂ, ಮೊನ್ನೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ರಿ, ತಿಂಗಳ ಒಳಗಡೆ ಹೋಗಿ. ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು 9 ರೂಪಾಯಿಗಳನ್ನ ಮನೆಯಲ್ಲೇ ಇಡಿ ತಾಯಿ. ಗುರುಜಿ ಮನೆಯಲ್ಲಿ ತಾಯಿಗೆ ಪ್ರಾರ್ಥನೆ ಮಾಡಿಬಿಟ್ಟು 9 ರೂಪಾಯಿಗಳನ್ನ ಇಟ್ಟು ಪ್ರತಿನಿತ್ಯ ದೀಪ ಹಚ್ತಾ ಬನ್ನಿ, ಅನುಕೂಲ ಆಗತ್ತೆ. ಅವಕಾಶ ಸಿಕ್ಕತ್ತಮ್ಮ, ಇದು ಒಳ್ಳೇದಾಗತ್ತೆ. ಕೆಲಸ ಸಿಗುತ್ತೆ ಗುರುಜಿ? ಸಿಗತ್ತೆ ತಾಯಿ, ಖಂಡಿತ ಸಿಗತ್ತೆ. ನಿಮ್ಮ ಆಶೀರ್ವಾದ ನಮಗೆ ಎಲ್ಲಿ ಗುರುಜಿ. ಒಳ್ಳೇದಾಗ್ಲಮ್ಮ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಮ್ಮ. ಇಲ್ಲ ಗುರುಜಿ, ನಮ್ಮ ಮನೇಲಿ ಏನಂದ್ರೆ ಒಂಥರ ಇಲ್ಲ ಗುರುಜಿ, ಒಂಥರ ಏನೋ ಒಂಥರ ಭಯ 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 ಆಗುತ್ತೆ. ಏನೋ ಯಾಕಪ್ಪ ಮನೇಲಿ ಇದ್ದೀವಿ ಅನ್ಸ್ಬಿಡುತ್ತೆ ಆತರ. ಎಲ್ಲಿರೋದು ನೀವು? ಹೇಳಿ ಗುರುಜಿ. ನೀವಿರೋದು ಎಲ್ಲಮ್ಮ? ನಾವು ಮೈಸೂರು ಗುರುಜಿ. ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ. ಮನೆ ಹತ್ರ ಯಾವ್ದು ಆಂಜನೇಯ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ. ಯಾವಾಗಲೂ ಆಂಜನೇಯನ ಶ್ಲೋಕಗಳನ್ನು ಹೇಳ್ಕೊಳ್ತಾ ಬನ್ನಿ ತಾಯಿ. ಮನೆಯಲ್ಲಿ ಆಂಜನೇಯನ ಶ್ಲೋಕ ಹಾಕಿ, ಆ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ನೀವು ಮಾತು ಶುರು ಮಾಡ್ತಾ ಇದ್ದಾಗ ಇಲ್ಲ ಗುರೂಜಿ ಅಂತ ಶುರು ಮಾಡಿದ್ರಿ, ಆ ಇಲ್ಲ ಅನ್ನೋ ಪದ ದೂರ ಆಗಬೇಕು. ನನಗೆಲ್ಲವೂ ಅನುಕೂಲ ಇದೆ ಅನ್ನೋ ಮನಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ, ಎಲ್ಲ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಗುರುಜಿ. ಹೆಣ್ಣು ಮಕ್ಕಳ ವಿಚಾರವನ್ನು ನಾನು ಮಾತಾಡಲೇಬೇಕಾದಂತಹ ಸಂದರ್ಭ. ಯಾಕಂದರೆ ಒಂದು ಹೆಣ್ಣು ಮಗಳು ಅನೇಕ ರೀತಿಯಾದ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರೋದು. ನನ್ನ ಹತ್ರ ಬರ್ತಾ ಇರೋರು ಪ್ರತಿಯೊಬ್ಬರು ಕೂಡ ನನ್ನ ಮಗಳು ವಾಪಸ್ ಮನೆಗೆ ಬಂದಿದ್ದಾಳೆ, ಅಥವಾ ನನ್ನ ಸೊಸೆ ಜಗಳ ಆಡ್ಕೊಂಡು ಬಿಟ್ಟು ಹೋಗಿದ್ದಾಳೆ. ನಮ್ಮ ಮನೆಯಲ್ಲಿ ಅನೇಕ ವಿಧವಾದ ಕಾರ್ಪಣ್ಯಗಳು, ಕಷ್ಟ ಕಾರ್ಪಣ್ಯಗಳು ಬರ್ತಾ ಇದೆ, ವಿಪರೀತವಾದ ಮನಸ್ಥಿತಿ ಕೆಟ್ಟು ಹೋಗಿದೆ ಗುರುಗಳೇ ಅನ್ನೋರೇ ಜಾಸ್ತಿ ಬರ್ತಾರೆ. ಅದರಲ್ಲಿ ಡೈವರ್ಸು ಹೆದರಿಸೋದು ಬೇರೆ. ನೀನು ಹೀಗೆ ಮಾಡಲಿಲ್ಲ ಅಂದರೆ ಹಾಗೆ ಮಾಡ್ತೀನಿ ಅಂತ ಹೆದರಿಸೋದು ಬೇರೆ. ಇಂತಹ ಒಂದು ವಿಚಾರಗಳು ಸಾಕಷ್ಟು ಜನ ಬರ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ನಾನು ಹೇಳಿದ್ದೆ, ಕುಜ ಮತ್ತು ಶುಕ್ರ ಗ್ರಹಗಳ ಒಂದು ನೀಚ ಸಂಯೋಗ ಈ ರೀತಿ ಡೈವರ್ಸ್ ಆಗುವಂಥದ್ದು, ಎರಡನೇ ಮದುವೆ ಆಗುವಂಥದ್ದು ಇವೆಲ್ಲ ನಡೆಯುತ್ತೆ ಅಂತ ಹೇಳಿದ್ದೆ. ಇದು ಜ್ಯೋತಿಷ್ಶಾಸ್ತ್ರದ ವಿಚಾರದಲ್ಲಿ. ಆದರೆ ನಮ್ಮ ಸಂಸ್ಕಾರದ ವಿಚಾರ, ಆಚಾರ ವಿಚಾರದ ನಾವು ವಿಷಯವನ್ನು ವಿಮರ್ಶೆ ಮಾಡೋಕ್ಕೆ ಹೋದರೆ, ಹೆಣ್ಣು ಮಕ್ಕಳನ್ನು ಬೆಳೆಸೋ ರೀತಿ. ಮೊದಲನೇದಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಗು ಯಾವತ್ತಿದ್ರೂ ಇನ್ನೊಬ್ಬರು ಮನೆಗೆ ಹೋಗೋದು ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಲೂ ಒಂದು ಗಾದೆ ಮಾತು. ಅಂದರೆ ನಮ್ಮ ಕುಲದಿಂದ ಇನ್ನೊಂದು ಕುಲವನ್ನು ಬೆಳಗೋದಕ್ಕೆ ಹೋಗ್ತಾಳೆ ಅಂತ. ಹೆಣ್ಣು ಮನೆಯ ಕಣ್ಣು ಅಂತ. ಹಾಗೆ ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋ ಮಾತು ಕೂಡ ಇದೆ ಅಂತ. ಈ ಎಲ್ಲವನ್ನು ಕನ್ಸಿಡರ್ ಮಾಡಿದ್ರೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಆ ಮನೆಯ ಮಹಾಲಕ್ಷ್ಮಿಯಾಗಿ ಅವಳು ಜನ್ಮ ತಾಳ್ತಾಳೆ. ಎಲ್ಲರಿಗೂ ಕೂಡ ಶುಭವನ್ನು ಬಯಸೋದಕ್ಕೆ ಹೆಣ್ಣು ಮಗಳಾಗಿರ್ತಾಳೆ. ಯಾರು ಹೆಣ್ಣು ಮಕ್ಕಳನ್ನು ಅತಿಯಾಗಿ ಗೌರವಿಸ್ತಾ ಇರ್ತಾರೋ ಅವರ ಮನೆಯಲ್ಲಿ ಹೆಣ್ಣು ಮಗಳು ಮಹಾಲಕ್ಷ್ಮಿ ರೂಪದಲ್ಲಿರ್ತಾಳೆ ಅಂತ. ಈ ಹೆಣ್ಣು ಮಗಳನ್ನು ಬೆಳೆಸೋವಾಗ ಮೊದಲು ಒಂದು ವಿಕಸನವಾದ ಬುದ್ಧಿಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋದು ಕೇಳಿದ್ದೀರಿ. ಹಾಗೆ ಮಕ್ಕಳನ್ನು ಹುಟ್ಟತಾನೆ ಹಠಮಾರಿತನವನ್ನು ಕಲಿಸೋದನ್ನು ಅಭ್ಯಾಸ ಮಾಡಿಬಿಡಿ. ಅಕಸ್ಮಾತ್ ಮಗು ಏನಾದರೂ ಹಠ ಮಾಡ್ತಾಯಿದೆ, 3 ವರ್ಷ 4 ವರ್ಷ ಆಗ್ತಿದ್ದ ಹಾಗೆ ಹಠ ಮಾಡ್ತಾಯಿದೆ ಅಂತಂದರೆ ಸ್ವಲ್ಪ ಆ ಮಗುವಿಗೆ ಬುದ್ಧಿಯನ್ನು ಹೇಳೋದನ್ನು ಕರೀರಿ. ಹೊಡೆದು ಕಲಿಸೋದಕ್ಕಾಗಲ್ಲ, ಸಂಸ್ಕಾರಯುತವಾದ ಬುದ್ಧಿಯನ್ನು ಕಲಿಸಿ. ನಾನು ಹೇಳ್ತಾ ಇರ್ತೀನಿ, ಲಲಿತಾ ಸಹಸ್ರನಾಮವನ್ನು ಕೇಳಿಸಿ ಪದೇ ಪದೇ ಅಂತ. ಈ ರೀತಿ ಬೆಳೆದಂತಹ ಮಕ್ಕಳು ಮನೆಗೆ ಹೋದಾಗ, ಹೆಣ್ಣಿನ ಮನೆಗೆ ಎಲ್ಲದಕ್ಕೂ ಕಾರಣ ಹೆಣ್ಣೆ, ಒಳ್ಳೆಯದಾಗೋದಕ್ಕೂ ಕಾರಣ ಹೆಣ್ಣೆ ಇರ್ತಾಳೆ, ಬಿಟ್ಟರೆ ಬೇರೆ ಅಲ್ಲ. ಹಾಗೆ ಕೆಟ್ಟದಾಗಬೇಕಾದ್ರೂ ಕೂಡ ಹೆಣ್ಣಿನ ಮನಸ್ಥಿತಿ ಮಾತ್ರವೇ ಕಾರಣವಾಗುತ್ತೆ. ಹೆಣ್ಣು ಮಕ್ಕಳು ತಾಳ್ಮೆಯಿಂದ ಇದ್ಬಿಟ್ರೆ
ಯಾವ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಅತ್ತೆ ಅಂತ ನೋಡೋ ಬದಲು ಆ ಅತ್ತೆ ಮನೆಗೆ ಹೋಗಿರೋ ಹೆಣ್ಣು ಮಗಳು ನಮ್ಮ ಅಮ್ಮ ಇಲ್ಲಿರೋಳು ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ಭಾವನೆಯಲ್ಲಿದ್ದರೆ ಖಂಡಿತವಾಗಲೂ ಆ ಮನೆ ನಂದಗೋಕುಲವಾಗಿರುತ್ತೆ. ಹಾಗೆ ಅತ್ತೆ ಆಗಿರೋಳು ಕೂಡ ನನ್ನ ಮಗಳು ಇನ್ನೊಬ್ಬರ ಮನೆಗೆ ಹೋಗಿದ್ದಾಳೆ, ಇವಳು ಮಗಳ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳಿ ಸೊಸೆಯನ್ನು ತಿಳ್ಕೊಂಡಾಗಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಇಲ್ಲೇನಾಗುತ್ತೆ, ಒಂದು ಸಣ್ಣ ವಿಚಾರ ಬರುತ್ತೆ, ಏನು ಅಮ್ಮ ನಾನು ಈ ಅಡುಗೆ ಮಾಡ್ತೀನಿ ಅಂದರೆ ಬೇಡ ಮಾಡಬೇಡ ಅಂತ ಅತ್ತೆ ಹೇಳ್ತಾಳೆ ಅಂತ ಇಟ್ಕೊಳ್ಳೋಣ. ನಾನು ಮಾಡೇ ಮಾಡ್ತೀನಿ ಅನ್ನೋ ಹಠ ನಮಗೆ ಹಾಕಬೇಕು ಅಂತ ಇವರು ತಿಳ್ಕೊಳ್ಳಲ್ಲ. ಏನೋ ಮಗಳು ಬಂದಿಯಾಳೆ, ಆಸೆ ಪಡ್ತಾ ಇದ್ದಾಳೆ, ಮಾಡಲಿ ಬಿಡು ಅಂತ ಅವರು ತಿಳ್ಕೊಳ್ಳೋದಿಲ್ಲ. ತಕ್ಷಣ ಫಾರಿನಲ್ಲೋ ಎಲ್ಲೋ ಇರ್ತಾಳೆ ಮಗಳು, ನೋಡೆ ಈ ಸೊಸೆ ಮಗ ಅವಳು ಕೈಗೊಂಬೆ ಆಗಿಬಿಟ್ಟಿದ್ದಾನೆ, ನೋಡೆ ಹೀಗೆ ಮಾಡ್ತಾಳೆ ಹಾಗೆ ಮಾಡ್ತಾಳೆ ಅಂತ ಅಲ್ಲಿ ಫೋನ್ ಹೋಗುತ್ತೆ. ನೀನು ಯಾಕಮ್ಮ ಬಿಡ್ತೀಯಾ ಅಂತ ಮಗಳು ಹೇಳ್ತಾಳೆ. ಅವಳು ಒಂದು ಮನೆಯಲ್ಲಿ ಇರ್ತಾಳೆ, ಇಲ್ಲಿ ಈ ಮನೆಗೆ ಒಂದು ಮಗಳು ಬಂದಿರ್ತಾಳೆ ಅನ್ನೋ ಮಾತೇ ಅರ್ಥ ಆಗೋದಿಲ್ಲ. ಎಲ್ಲ ಹೆಣ್ಣು ಮಕ್ಕಳು ಇಲ್ಲಿ ಗಂಡನ ಕತೆ ಏನಾಗುತ್ತೆ, ಹೆಂಡತಿ ಜೊತೆ ಸೇರಿದ್ರೆ ಹೆಂಡತಿ ಮಾತು ಕೇಳಿದ್ರೆ ಹೆಂಡತಿ ಗುಲಾಮ ಅಂತಾರೆ, ತಾಯಿ ಮಾತು ಕೇಳಿದ್ರೆ ತಾಯಿ ಮಾತು ಕೇಳ್ಕೊಂಡು ಹೆಂಡ್ತಿನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ಗಂಡನ ಜೀವನ ಏನಾಗಬೇಕು, ಆಚೆ ಕಡೆ ದುಡಿಬೇಕು, ಇಲ್ಲಿ ಸಂಸಾರ ಸಾಕಬೇಕು. ಹಾಗೆ ಹೆಂಡತಿ ಮತ್ತು ತಾಯಿ ಇಬ್ಬರನ್ನು ಕೂಡ ಎರಡು ಕಣ್ಣುಗಳಾಗಿ ನೋಡ್ಕೊಳ್ಬೇಕು, ಅದು ಅವನ ಜವಾಬ್ದಾರಿ. ಹೆಂಡತಿಗೆ ನೋವಾದರೂ ಅವನೇ ಜವಾಬ್ದಾರ, ತಾಯಿಗೆ ನೋವಾದರೂ ಅವನೇ ಜವಾಬ್ದಾರ. ತಾಯಿಗೆ ನೋವಾಯಿತು ಅಂದರೆ ಪಿತೃದೋಷ ಬರುತ್ತೆ, ಹೆಂಡತಿಗೆ ನೋವಾಯಿತು ಅಂದರೆ ಅಲಕ್ಷ್ಮಿಯ ಒಂದು ಕಾಟ ಪ್ರಾರಂಭ ಆಗುತ್ತೆ. ಏನು ಮಾಡಬೇಕು ಗಂಡನಾದವನು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಅತ್ತೆ ಮತ್ತು ಸೊಸೆ ಆಗೋರವರಿಬ್ಬರು ಕೂಡ. ಹೆಣ್ಣು ಮಕ್ಕಳಾದವರು ಮನೆಯಲ್ಲಿ ಕಣ್ಣೀರನ್ನು ಹಾಕಿದ್ರೆ ಎಷ್ಟು ಅಶುಭ ಆಗತ್ತೆ ಅಂತಂದರೆ ಅದು ವರ್ಣನಾತೀತವಾಗಿರುತ್ತೆ. ನೀವು ಹಿಂದಿನ ಪುರಾಣ ಕಥೆಗಳನ್ನೆಲ್ಲ ನೋಡಿರಬಹುದು. ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡಿದಂತಹ ದುರ್ಯೋಧನಾದಿಗಳು ಯಾವ ಗತಿಯನ್ನು ಹೊಂದಿದ್ರು ಅಂತ. ಹಾಗೆ ಮನೆಯಲ್ಲಿ ಆ ಜ್ಯೇಷ್ಠಾಲಕ್ಷ್ಮಿ ಅಂತ ಹೇಳ್ತಾರೆ. ಜ್ಯೇಷ್ಠಾಲಕ್ಷ್ಮಿಯ ವಾಸ ಎಲ್ಲಿಂದ ಬರುತ್ತೆ ಅಂತಂದರೆ ಹೆಣ್ಣು ಮಕ್ಕಳ ಕಣ್ಣೀರಿನಿಂದ ಬರುತ್ತೆ. ಅದರಿಂದ ಕಣ್ಣೀರು ಸುರಿಸೋದಕ್ಕೆ ಮುಂಚೆ ಮನೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು, ಈಗೋ ಅನ್ನೋ ಪ್ರಾಬ್ಲಮ್, ಸ್ವಾಭಿಮಾನ, ನನ್ನ ಮಗನ ಎಲ್ಲಿ ಹೆಣ್ಣು ಮಗಳು ಕಿತ್ಕೊಂಡ್ಬಿಡ್ತಾಳೋ ಅಂತ ತಾಯಿಗೆ ಭಯ ಆದರೆ ನನ್ನ ಗಂಡ ಎಲ್ಲಿ ನನ್ನ ಮಾತು ಕೇಳಲ್ವೋ ಅಂತ ಈ ಹೆಂಡತಿಗೆ ಭಯ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಸಂಕುಚಿತ ಮನೋಭಾವ. ಆ ಸಂಕುಚಿತ ವಿಕಸನಗೊಂಡ್ರೆ ಅಮ್ಮ ತಾನೇ ಬಿಡು, ಅಮ್ಮ ಮಗನ ಪ್ರೀತಿ ಮಾಡಿದ್ರೆ ಏನು ಸಮಸ್ಯೆ ಬಿಡು ಅಂತ ಹೆಂಡತಿ ತಿಳ್ಕೊಂಡ್ರೆ, ಪಾಪ ಹುಡುಗಿ ಎಲ್ಲವನ್ನೂ ಬಿಟ್ಟು ಬಂದಿಯಾಳೆ, ತನ್ನ ತವರನ್ನು ಬಿಟ್ಟು 21-22 ವರ್ಷಗಳ ಕಾಲ ಒಬ್ಬರು ಮನೆಯಲ್ಲಿದ್ದವಳು ಸಡನ್ನಾಗಿ ಇನ್ನೊಂದು ಮನೆಗೆ ಬಂದಿದ್ದಾಳೆ. ಅವಳು ಈ ಮನೆಗೆ, ನಮ್ಮ ಸಂಸ್ಕಾರಕ್ಕೆ, ನಮ್ಮ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕಾಗತ್ತೆ. ಆ ಸಮಯವನ್ನು ಕೊಡೋಣ. 4 ವರ್ಷ ಆಗಲಿ 5 ವರ್ಷ ಆಗಲಿ, ಬರ್ತಿದ್ದ ಹಾಗೆ 2 ತಿಂಗಳಲ್ಲಿ ಅವಳು ಇವ್ರ ಮನೆ ಸಂಸ್ಕಾರ ಎಲ್ಲ ಕಲ್ತ್ಕೊಂಡ್ಬಿಡ್ಬೇಕು, ಇವ್ರ ಮನೆ ರೀತಿ ರಿವಾಜು ಎಲ್ಲ ಕಲ್ತ್ಬಿಡ್ಬೇಕು. ಕಲ್ತಿಲ್ಲ ಅಂತಂದರೆ ನಿನಗೇನು ಬಂದಿದೆ, ಮಾಡೋಕ್ಕಾಗಲ್ವಾ ಅಂತ ಬೈಯೋದು. ಹೆಣ್ಣು ಮಕ್ಕಳು ಎಲ್ಲರೂ ಕೂಡ. ಆಮೇಲೆ ಈ ತಂದೆ ತಾಯಿಗಳು ಕೂಡ ಅಷ್ಟೇ. ಏನು ಮಾಡ್ತಾರೆ, ಅಮ್ಮ ನೋಡಮ್ಮ ಹೀಗೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ, ನೀನು ಯಾಕೆ ಹಂಗೆ ಮಾತಾಡ್ತೀಯಾ, ನೀನು ಯಾಕೆ ಅವ್ರು ಹೇಳಿದ ಮಾತನ್ನು ಕೇಳ್ತೀಯಾ, ನಿನಗೆ ಯಾಕೆ ನಾದನಿ ನೀನೇನು ಕೇಳೋದು, ಬಂದ್ಬಿಡು, ಬಿಟ್ಟು ಬಂದ್ಬಿಡು, ಮನೆಗೆ ಬಂದ್ಬಿಡು. ಏನು ಅರ್ಥ ಇದು? ಮದುವೆ ಅನ್ನೋದು ಮಾಡೋದು ಯಾಕೆ? ತಾಯಿ ಮನೆಗೆ ಬಂದು ಬಿಟ್ಟು ಬಂದ್ಬಿಡು ಅಂತ ಹೇಳೋದಕ್ಕೆ ಯಾಕೆ ಮದುವೆ ಮಾಡಬೇಕು ಅಲ್ವೇ? ಮನೆಯಲ್ಲೆಲ್ಲ ಇಟ್ಕೊಂಡು ಸಾಕ್ಬೋದಲ್ವ? ಎಷ್ಟೋ ಜನ ಇವತ್ತು ಹೆಣ್ಮಕ್ಳು ಅದೇ ಹೇಳ್ತಾರೆ, ಅಯ್ಯೋ ಮದುವೆ ಮಾಡ್ಕೊಂಡಲ್ಲಿ ಜಗಳ ಆಡೋದಕ್ಕಿಂತ ನಮ್ಮ ತಾಯಿ ಮನೇಲೆ ನಾವು ಇದ್ಕೊಳ್ತೀವಿ ಒಂದು ಗಂಡು ಮಗು ಇದ್ದ ಹಾಗೆ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಒಂದು ಕಡೆ ಮೋಸ, ಇಲ್ಲ ಸಲ್ಲದ ಏನೇನೋ ಹೇಳಿಬಿಟ್ಟು ಮೋಸ ಮಾಡಿ ಮದುವೆ ಮಾಡಿಬಿಡೋದು, ಮದುವೆ ಆದಮೇಲೆ ಆ ಗಂಡು ಮಗ ಅಡ್ಡ ದಾರಿ ಹಿಡಿಯೋದು, ಅದನ್ನು ಕೇಳಿದ್ರೆ ನಾವು ಮೊದಲೇ ಹೇಳಿದ್ವಿ ಅನ್ನೋದು, ಈ ರೀತಿ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಈ ಒಂದು ಸಂಕುಚಿತ ಮನೋಭಾವದ ತಾಕಲಾಟಗಳು. ಈ ತಾಕಲಾಟದಿಂದ ಏನಾಗ್ತಾ ಇದೆ, ಗಂಡು ಮಗ ಅನ್ನೋನು ಬಾಧೆಗೆ ಒಳಗಾಗ್ತಾ ಇದ್ದಾನೆ. ಆ ಬಾಧೆಯನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ತಾಯಿಗೆ ಕೋಪ, ಹೆಂಡತಿ ಮಾತು ಕೇಳಿದ್ರೆ, ಹೆಂಡತಿಗೆ ಕೋಪ, ತಾಯಿ ಮಾತು ಕೇಳಿದ್ರೆ ಅಂತ ಆದರೆ ಯೋಚನೆ ಮಾಡಿ ಆ ಮನೆ ಹೇಗೆ ಇರಬಹುದು. ಇಲ್ಲಿ ಇನ್ನೊಂದು ಏನಾಗುತ್ತೆ, ಈ ಹೆಣ್ಣು ಮಕ್ಕಳ ಒಂದು ತಾಕಲಾಟದಿಂದ ಮನೆಯಲ್ಲಿ ಪಿತೃಗಳ ಸಂಬಂಧವಾದ ದೋಷಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಆ ಪಿತೃ ಸಂಬಂಧವಾದ ದೋಷ ಬರ್ತಿದೆ ಅಂತಂದರೆ ಅದರ ಎಫೆಕ್ಟ್ ಯಾರಿಗಾಗುತ್ತೆ ಅಂತಂದರೆ ಮೊಮ್ಮಕ್ಕಳಿಗಾಗ್ತಾ ಹೋಗುತ್ತೆ. ಆ ಮೊಮ್ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ,
ಅವರ ಏಳಿಗೆಯಲ್ಲಿ ಕೊರತೆ, ಕೆಲಸ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. 33 ವರ್ಷ ಆದರೂ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ. ಮದುವೆ ಆದರೂ ಕೂಡ ಆ ಮಗುವಿಗೆ ಏನು ಮೊಮ್ಮಗ ಇದ್ದಾನೆ ಅವನಿಗೆ ಮಕ್ಕಳಾಗ್ತಾ ಇಲ್ಲ. ಇದನ್ನು ನೋಡೋರು ಯಾರು? ತಂದೆ ತಾಯಿ ಅಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಈ ಕಡೆ ಹೆಣ್ಣಿನ ತಂದೆ ತಾಯಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸಫರ್ ಮಾಡೋದು ಈ ಗಂಡ ಹೆಂಡತಿ. ನಮ್ಮ ಅಮ್ಮಂಗೆ ಹೇಳಿದ್ರೆ ನಿನ್ನಿಷ್ಟ, ನೀನೇನಾನ ಮಾಡ್ಕೊ, ಮನೆ ಬಿಟ್ಟು ಹೋಗಿದೆಯಲ್ಲ ಹೋಗು ಅಂತ ಅಮ್ಮ ಹೇಳ್ತಾಳೆ. ಇಲ್ಲಿ ನೀವಿಬ್ಬರು ನೋಡಿಕೊಂಡು ಏನು ಸುತ್ತಾಡು, ಆ ಜ್ಯೋತಿಷ್ಯರು ಈ ಜ್ಯೋತಿಷ್ಯರು, ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಸುತ್ತಾಡಿದಾದ್ಮೇಲೆ ಮನೇಲಿರೋ ಕಸ ಏನು ಮಾಡಬೇಕು? ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಹೋಗಿ ಕೊಚ್ಚೆಲ್ ಕಾಲಿಡೋ ಅಂಥ ವ್ಯವಸ್ಥೆ. ಇದನ್ನು ನಮ್ಮ ಕೈಯಲ್ಲೇ ಇರೋ ಪರಿಹಾರನ ನಾವು ಮಾಡಿಕೊಳ್ಳದೆ ಭಗವಂತನನ್ನು ದೂಷಿಸಿದ್ರೆ, ದೇವರನ್ನು ದೂಷಿಸಿದ್ರೆ ಏನು ಪ್ರಯೋಜನ ಇದೆ? ಮನೆಯಲ್ಲಿ ಬಹಳ ಶಾಂತಿ ವಾತಾವರಣ ನೆಲೆಸಬೇಕಾದ್ರೆ ಮೊದಲನೇದಾಗಿ ಹೆಣ್ಣು ಮಗಳು ತಾಳ್ಮೆಯನ್ನು ತಗೊಳ್ಳಬೇಕು. ಕ್ಷಮೆಯಾ ಧರಿತ್ರಿ ಅಂತ ಹೇಳ್ತಾರೆ. ಎಲ್ಲ ರೀತಿಯಾದ ಸ್ವಾತಂತ್ರ್ಯವನ್ನು, ಎಲ್ಲ ರೀತಿಯಾದ ಅಧಿಕಾರವನ್ನು, ಎಲ್ಲ ರೀತಿಯಾದ ಗೌರವವನ್ನು ಕೊಟ್ಟಿರುವಂತಹ ಸಂಸ್ಕೃತಿ, ಹೆಣ್ಣು ಮಕ್ಕಳನ್ನು ಅತಿಯಾಗಿ ಗೌರವಿಸುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅಂತಹ ಒಂದು ಸಂಸ್ಕೃತಿಯಲ್ಲಿ ನಾವು ಬೆಳೆಯುವಾಗ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಗಂಡಸು ಕೂಡ ಅಷ್ಟೇ, ಮಾತೆತ್ತಿದ್ರೆ ಕೈ ಎತ್ತೋದೆ ಹೆಣ್ಣುಮಕ್ಕಳ ಮೇಲೆ. ನಾವು ಯಾರು ಕೈ ಎತ್ತೋದಕ್ಕೆ? ಹೆಣ್ಣು ಮಗಳು ತಾಯಿ ಸಮಾನ. ಹಾಗೆ ನಮ್ಮನ್ನು ನಂಬಿ ಬಂದಿರುವಂತಹ ಹೆಣ್ಣು, ಅವಳು ನಮ್ಮ ಸಂಸ್ಕಾರದ ಕಣ್ಣಾಗಿ ಬಂದಿರ್ತಾಳೆ. ನಮ್ಮ ವಂಶವನ್ನು ಉದ್ಧಾರ ಮಾಡೋದಕ್ಕಾಗಿ ಅದರಲ್ಲಿ ಹೇಳ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಹೇಳಿ ವಾಗ್ದಾನ ಮಾಡು ಅಂತ ಹೇಳಿ ಮಾಡಿಸ್ತಾರೆ. ಆ ಒಂದು ಬಂಧನ, ವಿವಾಹ ಬಂಧನ ಅಲ್ಲ ಅದು. ಯಾರೋ ಹೇಳ್ತಾರೆ ತಮಾಷೆಗೆ, ಚೀರ ಅಂತ ಗಂಡು ಮಗನಿಗೆ ಹಾಕ್ತಾರೆ. ಯಾಕೆ ಅಂತಂದರೆ ಚಿಂತೆ ಇಲ್ಲದೆ ರಾಜನಾಗಿರ್ತಕ್ಕಂಥವನು ಅಂತ. ಹೆಣ್ಣು ಮಗಳಿಗೆ ಚೀಸವು ಅಂತ ಯಾಕೆ ಹಾಕ್ತಾರೆ ಅಂತಂದರೆ ಚಿಂತೆ ಅನ್ನೋ ಸೌಭಾಗ್ಯ ತಂದುಕೊಡೋಳು ಅಂತ ಹೇಳಿ ತಮಾಷೆಗೆ ಹೇಳ್ತಾರೆ. ಖಂಡಿತವಾಗ್ಲೂ ಅದು ತಮಾಷೆಗೂ ಅಲ್ಲ, ಚಿಂತೆ ಅನ್ನೋ ಸೌಭಾಗ್ಯ ಅಲ್ಲ ಅದು. ಚಿಂತೆ ಅನ್ನೋದನ್ನು ದೂರ ಮಾಡಿ ಸೌಭಾಗ್ಯಯುತವಾದ ಜೀವನವನ್ನು ಕೊಡುವಂಥವಳು ಹೆಣ್ಣಾಗಿರ್ತಾಳೆ. ಆ ಹೆಣ್ಣು ಮಗಳನ್ನು ಸರಿಯಾಗಿ ನೋಡಿಕೊಂಡಿದ್ದೆ ಆದರೆ ಮನೆಯಲ್ಲಿ ಅತ್ತೆ ಮಾವ ಆಗಲಿ, ಹಾಗೆ ಗಂಡ ಆಗಲಿ, ಆ ಹೆಣ್ಣು ಮಗಳು ಯಾರು ಬರ್ತಾಳೋ ಅವಳು ನಮ್ಮ ಮನೆಯ ಒಬ್ಬ ಸದಸ್ಯೆ. ಅವಳು ಯಾರೋ ಹೊರಗಿನವಳಲ್ಲ. ಎಲ್ಲರೂ ಹೀಗೆ ಮಾಡೋದು ಮನೆಯಲ್ಲಿ. ಏನು ಅಂತಂದರೆ ಎಲ್ಲರೂ ಒಂದಾಗ್ಬಿಡ್ತಾರೆ ಅವರೆಲ್ಲ. ತಂದೆ ತಾಯಿ, ಅಣ್ಣ, ಗಂಡ ಮತ್ತು ಆ ಮಗಳು, ಆ ಮನೆಯಲ್ಲಿರುವಂಥ ನಾದಿನಿ ಎಲ್ಲ ಒಂದಾಗ್ಬಿಡ್ತಾರೆ. ಇವಳನ್ನು ಸಪ್ರೇಟ್ ಮಾಡಿಬಿಡ್ತಾರೆ. ಇವಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು. ಇವಳು ಒಂದು ಕಡ್ಡಿ ಎತ್ತಿಟ್ರು ತಪ್ಪು, ಕಡ್ಡಿ ಪಕ್ಕಕ್ಕಿಟ್ರು ತಪ್ಪು. ಅದೇ ಮಗಳು ಬಂದು ಅದೇ ಕಡ್ಡಿನ ತಲೆ ಮೇಲೆ ಇಟ್ಕೊಂಡ್ರೂ ಕೂಡ ಅದೇನು ಪ್ರಾಬ್ಲಮ್ ಇರಲ್ಲ. ಈ ರೀತಿಯಾದ ಮನಸ್ಥಿತಿ ಯಾಕೆ ಬೇಕು? ಹೆಣ್ಣು ಮಗಳು, ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳೇ. ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಲ್ಲಿ ನೋಡೋದು ಕಲ್ತ್ಕೊಳ್ಳಿ. ಮೊದಲನೇದಾಗಿ ಹೆಣ್ಣು ಕೊಟ್ಟಂತಹ ತಂದೆ ತಾಯಿಗಳು ಹೆಣ್ಣು ಮಗಳಿಗೆ ಇಲ್ಲ ಸಲ್ಲದ್ದನ್ನು ಹೇಳೋದನ್ನು ಬಿಟ್ಟು, ನೀನು ನಿನ್ನ ಗಂಡನ ಮನೆಗೆ ಹೋಗಿದೆಯಾ, ಅಲ್ಲಿ ನಮ್ಮ ಮನೆಯ ಹೆಸರನ್ನು ನೀನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು, ಬಿಟ್ಟು ನಮ್ಮ ಮನೆಗೆ ಬಂದು ನೀನು ಬೇರೆ ರೀತಿಯಲ್ಲಿರಬಾರ್ದು. ನಿನಗೆ ಮದುವೆ ಮಾಡಿಕೊಟ್ಟಿರೋದು ಅತ್ತೆ ಮಾವನ ಸೇವೆ ಮಾಡೋದಕ್ಕೆ, ಗಂಡನ ಸೇವೆ ಮಾಡೋದಕ್ಕೆ ಅಂತ ಈ ತಂದೆ ತಾಯಿನೂ ಹೇಳ್ಕೊಡ್ಬೇಕು. ಅತ್ತೆ ಮಾವ ಕೂಡ ಅವಳು ನನ್ನ ಮಗಳ ಸಮಾನ ಅನ್ನೋ ರೀತಿಯಲ್ಲಿ ನೋಡಬೇಕು. ಆಗ ನೋಡಪ್ಪ ನಂದ ಗೋಕುಲ ಆಗತ್ತೆ ಮನೆ. ಅದು ಬಿಟ್ಟರೆ ಬಂದ್ಬಿಡ್ಬೋದು, ಮನೆ ಬಿಟ್ಟು ಬಂದ್ಬಿಡ್ಬೋದು, ಗಂಡನ ಮನೆ ಬಿಟ್ಬಿಟ್ಟು. ಆದರೆ ತಂದೆ ತಾಯಿ ಇರೋವ್ರಿಗೂ ಆ ಹೆಣ್ಣು ಮಗಳ ಜೀವನ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡೋರು ಯಾರು? ಅವಳನ್ನ, ಹೆಣ್ಣು ಮಗಳನ್ನು ನೋಡೋರು ಯಾರು? ನಾವು ಸ್ವಾಭಿಮಾನಿಗಳು, ನಾವು ನೋಡ್ಕೊಳ್ತೀವಿ. ಎಷ್ಟು ದಿನ ನೋಡ್ತೀರಿ? ಎಷ್ಟು ದಿನ ದುಡಿತೀರಿ? ಏನು ಮಾಡ್ತೀರಿ? ವಯಸ್ಸಾಗೇ ಆಗುತ್ತಲ್ವ? ಅದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡಿಕೊಳ್ಳಿ. ಮನೆಯಲ್ಲಿ ಮಗು ಹುಟ್ಟಿದ ಹಾಗೆ ಲಲಿತಾ ಸಹಸ್ರನಾಮವನ್ನು ಕೇಳಿಸೋದ್ರಿಂದ ಈ ರೀತಿಯಾದ ಸಂಕುಚಿತ ಮನೋಭಾವ ದೂರವಾಗುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಗುರುಗಳೇ ನಮಸ್ಕಾರ. ನನ್ನ ಹೆಸರು ಅಂತ ಹೇಳಿಮ್ಮ. ನನ್ನ ಹೆಸರು ಅರ್ಚನಾ ಅಂತ, ನನ್ನ ಮಾಗಡಿಯಿಂದ ಮಾತಾಡ್ತಾ ಇರೋದು. ಹೇಳಮ್ಮ. ನನ್ಗಿನ್ನೂ 29 ವರ್ಷ ಆದ್ರೂ ಮದ್ವೆ ಆಗಿಲ್ಲ ಗುರುಗಳೇ. ತುಂಬಾ ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಸೆಟ್ ಆಗ್ತಾ ಇಲ್ಲ. ಏನಕ್ಕೆ ಅಂತಾನು 12/5/1994 ಮಧ್ಯಾಹ್ನ 2 ಗಂಟೆ ಗುರುವಾರ ಗುರುಗಳೇ. ಪಿತೃ ಸಂಬಂಧವಾದ ದೋಷದಿಂದಲೇ ಈ ರೀತಿ ಆಗ್ತಾ ಇರೋದು. ತಾಯಿ, ತಂದೆ ತಾಯಿ ಇದ್ದಾರಮ್ಮ? ತಂದೆ ತಾಯಿ ಇದ್ದಾರೆ ಗುರುಗಳೇ. ನಿಮ್ಮ ತಾಯಿಗೆ ಹೇಳಿ
ಪ್ರತಿನಿತ್ಯ ಒಂದು ಸ್ವಲ್ಪ ಅನ್ನ ಮಾಡಿ, ಒಂದು ದೊನ್ನೆಲಿ ಅನ್ನ, ಒಂದು ದೊನ್ನೆಲಿ ನೀರು, ಎರಡಕ್ಕೂ ಕರಿ ಎಳ್ಳು ಹಾಕಿ ಮನೆ ಮೇಲೆ ಇಡಬೇಕಂತೆ ಅಂತ ಹೇಳಿ ಪ್ರತಿನಿತ್ಯ ಈ ರೀತಿ ಮಾಡ್ತಾ ಬನ್ನಿ. 48 ದಿನಗಳು ಮಾಡೋದ್ರೊಳಗಡೆ ಯಾವುದಾದ್ರೂ ಒಂದು ವಿವಾಹ ನಿಶ್ಚಯ ಆಗತ್ತಮ್ಮ. ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಗುರುಗಳೇ, ಏನ್ ಮಾಡ್ಬೇಕು? ಪ್ರತಿನಿತ್ಯ ಅನ್ನಕ್ಕೆ ಅನ್ನ, ನೀರು, ಅನ್ನ ಒಂದು ಬಟ್ಲಲ್ಲಿ, ನೀರು ಒಂದು ಬಟ್ಲಲ್ಲಿ ಇಟ್ಟು ಎರಡರ ಮೇಲೂ ಕರಿ ಎಳ್ಳು ಹಾಕಬೇಕು. ಆಯ್ತಾ? ಇದನ್ನ ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಗುರುಗಳೇ, ಯಾವಾಗ ನಂಗೇನು ಮದ್ವೆ ಯೋಗ 48 ದಿನ ಕಳೆಯೋದ್ರೊಳಗಡೆ ಯೋಗ ಬಂದಿರುತ್ತೆ ತಾಯಿ. ಒಳ್ಳೇದಾಗತ್ತೆ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ಹೇಳಿ. ನಾವು ಅಂಜಿನಪ್ಪ. ಹೇಳಿಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? 3/6/1972. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತರೀಕೆರೆ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತು? ಏನಿಲ್ಲ, ಮನೆ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಗಳು. ಏನು ಕೇಳಬೇಕಾಗಿತ್ತಪ್ಪ ಮನೆ ಬಗ್ಗೆ? ಸ್ವಲ್ಪ ಸಾಲ ಬಾಧೆ ಹ್ಞೂ ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಖಂಡಿತವಾಗ್ಲೂ ಸಾಲದ ಬಾಧೆ ನಿವಾರಣೆ ಆಗತ್ತೆ, ಆತಂಕ ಪಡಬೇಡಿ. ಮನೆಯಲ್ಲಿ ದೇವಿ ಉಪಾಸನೆ ನಡೆದಿಲ್ಲ, ಹೆಣ್ಣು ದೇವತೆಯ ಆರಾಧನೆ ನಡಿಬೇಕು. ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ಲಲಿತಾ ಸಹಸ್ರನಾಮಗಳನ್ನು ಕೇಳಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದನ್ನು ಹೇಳ್ಕೊಡ್ತಾರೆ. ಆ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಬನ್ನಿ. ದತ್ತಪೀಠದಲ್ಲಿ ಬಂದು ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿಪ್ಪ. ಒಳ್ಳೆಯದಾಗತ್ತೆ ನಿಮಗೆ. ಒಳ್ಳೆಯದಾಗಲಿ. ಹೀಗೆ ಹೆಣ್ಣು ಮಕ್ಕಳ ಜೀವನವನ್ನು ತಂದೆ ತಾಯಿಗಳೇ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಅತ್ತೆ ಮಾವ ಕೂಡ, ಅದರಲ್ಲಿ ಅತ್ತೆ ನನ್ನ ಮಗನಿಗೆ ಏನೋ ತೊಂದರೆ ಆಗತ್ತೆ ಅನ್ನೋ ಭಾವನೆಯನ್ನು ಬಿಟ್ಟು, ಅತ್ತೆ ನೀವೇ ನಿಂತು ಮದುವೆ ಮಾಡಿರ್ತೀರಿ, ಮಗನಿಗೆ ಮದುವೆ ಆಗ್ತಾಯಿಲ್ಲ, ಮಗನಿಗೆ ಮದುವೆ ಆಗ್ತಾಯಿಲ್ಲ ಅಂತೀರಿ. ಮದುವೆ ಆದಮೇಲೆ ಆ ಮನಸ್ಥಿತಿನ ಯಾಕೆ ಬದಲಾಯಿಸ್ಕೊಳ್ತೀರಿ? ನಿಮ್ಮ ಮಗನ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಕಾಂಪ್ರಮೈಸ್, ಪ್ರತಿಯೊಂದರಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗ್ತಾ ಹೋಗ್ತಾ ಇದ್ದರೆ ಜೀವನ ಅನ್ನೋದು ತುಂಬ ಸುಂದರವಾಗಿರುತ್ತೆ. ಅಕ್ಕಪಕ್ಕ ಮನೆಯವ್ರ ಜೊತೆ ಹೊಂದ್ಕೊಳ್ತೀವಿ, ಆದರೆ ನಮ್ಮ ಮನೆಯವ್ರ ಜೊತೆನೇ ನಾವು ಹೊಂದ್ಕೊಳ್ಳೋದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಬರುವಂಥದ್ದು. ಅಕ್ಕಪಕ್ಕ ಮನೆಯವ್ರು ಯಾರಾದರೂ ಬೈದರೆ ಅಯ್ಯೋ ಬೈದರು ಬಿಡು ಅಂತ ವಾಪಸ್ ಬರ್ತೀವಿ. ಮನೆಯಲ್ಲಿ ಏನಾದರೂ ಬೈದರೆ ಹಾಂ ಅಂತ ಎದ್ದು ನಿಂತ್ಕೊಳ್ತೀವಿ. ಏನಕ್ಕೆ ಬೇಕಂತ ಅವಸ್ಥೆ? ಮನೆಯಲ್ಲಿ ಫಸ್ಟು ಒಂದಾಗೋಣ. ಮನೆಯಲ್ಲಿ ಎಲ್ಲರೂ ಇವಾಗ ನಡೀತಾ ಇರೋದು ಅದೇ ಕತೆ. ನಮ್ಮ ಭರತ ಖಂಡದಲ್ಲಿ ನಡೀತಾ ಇರೋದು ಕೂಡ ಅದೇ ಕತೆ. ರಾಜರೆಲ್ಲ ಸೋತಿದ್ದು ಯಾಕೆ ಅಂತಂದರೆ ಹೊರಗಿನ ಶತ್ರುಗಳಿಂದಲ್ಲ, ಒಳಗಿರುವಂತಹ ಶತ್ರುಗಳಿಂದಲೇ ರಾಜರೆಲ್ಲ ಸೋತಿತ್ತು. ಆದ್ದರಿಂದ ನಮ್ಮ ಒಳಗಡೆ ಇರುವಂತಹ ಶತ್ರುಗಳನ್ನು ನಾವೇ ದಮನ ಮಾಡಿಕೊಳ್ಳೋಣ. ನಮ್ಮ ಒಳಗಡೆ ಸ್ನೇಹ ಭಾವವನ್ನು ಬೆಳೆಸ್ಕೊಳ್ಳೋಣ, ಪ್ರೀತಿ ಭಾವವನ್ನು ಬೆಳೆಸ್ಕೊಳ್ಳೋಣ. ಮನೆ ಅಂತಂದರೆ ಅದು ಪ್ರೀತಿ ತುಂಬಿರುವಂತಹ ದೇವಾಲಯ ಆಗಬೇಕಾಗತ್ತೆ. ಆಗ ಮಾತ್ರ ಮನೆಯಲ್ಲಿ ತಾಪತ್ರಯ ಅನ್ನೋದು ದೂರವಾಗುತ್ತೆ. ದುಡಿದಂತಹ ವ್ಯಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತಹ ಒಂದು ಅನುಭವ ನಿಮಗಾಗುತ್ತೆ. ಅದರಿಂದ ಯಾರು ಕಷ್ಟಪಟ್ಟು ದುಡಿತಾ ಇದ್ದಾನೆ ಅವನು ಶನೈಶ್ಚರ ಅವ್ರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾನಂತ. ಅಂತಹ ಶನೈಶ್ಚರನ ಪ್ರೀತಿ ಗಳಿಸಿದ ಹಾಗಾಗತ್ತೆ. ಹಾಗೆ ಹೆಣ್ಣು ಮಕ್ಕಳು ನಗನಗ್ತಾ ಇದ್ದರೆ ಶುಕ್ರಗ್ರಹ ಮತ್ತು ಕೇತುಗ್ರಹದ ಅನುಭವ, ಕುಜಗ್ರಹದ ಒಂದು ಫಲ ನಮಗೆ ಸಿಗ್ತಾ ಹೋಗುತ್ತೆ. ಇಂತಹ ಒಂದು ನವಗ್ರಹಗಳು ಎಲ್ಲಿದ್ದಾರೆ ಅಂತಂದರೆ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನ ಒಳಗಡೆನೇ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ. ನಾವು ನಗನಗತಾಗಿ ಜೀವನ ಮಾಡಿದ್ರೆ ನವಗ್ರಹಗಳೆಲ್ಲರೂ ನಮ್ಮವರಾಗ್ತಾರೆ. ನಾವು ಕಿತ್ತಾಡ್ತಾ ಜೀವನ ಮಾಡಿದ್ರೆ ನವಗ್ರಹಗಳೆಲ್ಲರೂ ನಮಗೆ ವೈರಿಗಳಾಗ್ತಾರೆ. ಇದು ಯಾವುದು ಬೇಕೋ ಅದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳಿ. ಕೊನೆಯದಾಗಿ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಎಲ್ಲರಿಗೂ ಸಾಲದ ಬಾಧೆ, ಎಲ್ಲರಿಗೂ ಸಮಸ್ಯೆ. ಈ ಕೈಗಳು ಕಾರ್ಯವನ್ನು ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ಕೈಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ಬಚ್ಚಲ ಮನೆಗೆ ಹೋಗೋಕ್ಕೆ ಮುಂಚೆ ಹಸಿ ಹಾಲು ಇಟ್ಕೊಂಡಿರಿ. ಒಂದು 3 ಸ್ಪೂನ್ ಹಸಿ ಹಾಲನ್ನು ಹಾಕ್ಕೊಂಡು ಕೈಯನ್ನು ಚೆನ್ನಾಗಿ, ಏನು ನೀವು ಸ್ಯಾನಿಟೈಸರಲ್ಲಿ ಕ್ಲೀನ್ ಮಾಡ್ಕೊಳ್ತೀರಿ ಹಾಗೆ ಹಸಿ ಹಾಲಿನಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಚ್ಚಲ ಮನೆಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದು ಮಾಡ್ತಾ ಬನ್ನಿ. ಬದಲಾವಣೆ ಏನಾಗುತ್ತೆ ಅನ್ನೋದನ್ನು ನೀವೇ ನೋಡ್ಬಿಟ್ಟು ನನಗೆ ಹೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.